ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದ್ಸಲ ಮುಟ್ಟಿದ ಮೇಲೆ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬೇಕಾಗಿತ್ತು. ನಾನೇನ್ ಮಾಡ್ಲಿ? ನನ್ನ ಮೂಡ್ ಹಾಳಾಗಿತ್ತು. ಒಂದೆರಡು ಸಲ ಮುಟ್ದೆ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಅನಿಷ್ಟಕ್ಕೆ ನಾನಪ್ಪ ಆಗ್ತೀನ? ನಾನು ನಿನ್ನ ಮದುವೆ ಆಗ್ಬೇಕಾ? ಈ ದುಡ್ಡು ಹಿಡ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀನಿ. ಇದೇನಾಯ್ತು? ನನ್ನ ಜೀವನದಾಗೆ ಇದೇನ್ ನಡೆದೋಯ್ತು? ಸಾಯ್ಬೇಕಂದ್ರೂ ಆಯ್ತಾ ಇಲ್ಲ, ಬದುಕ್ಬೇಕಂದ್ರೂ ಆಯ್ತಾ ಇಲ್ಲ. ಇವತ್ತು ಅಜ್ಜಯ್ಯನ್ ಪಿರುತಿ ನನ್ನ ಕಾಪಾಡ್ಬಿಡ್ತು. ಹಂಗಂತ ಬಾಳ ಹಾಳು ಮಾಡ್ಕೊಂಡಿರೋ ನಾನು ಬದುಕೋದು ಸರಿನಾ? ನಾನೇನಾದ್ರೂ ಜೀವನ ಕಳ್ಕೊಂಡಿದ್ದಿದ್ರೆ ಎಲ್ರೂ ಒಂದೆರಡು ಹನಿ ಕಣ್ಣೀರಾಕಿ ಸುಮ್ಮನಾಯ್ತಾ ಇದ್ರು. ಆದ್ರೆ ಮೋಸ ಹೋಗಿ ಬಸ್ ಆಗಿರೋ ನಾನು ಬದುಕಕ್ಕೆ ಹೆಂಗಾಯ್ತದೆ? ನನ್ನ ಹೆಸರು ಊರ್ನವ್ರಿಗೆ ಗೊತ್ತಾದ್ರೆ ಯಜಮಾನ್ರಿಗೆ, ದೊಡ್ಡ ಮನೆಗೆ ಕೆಟ್ಟ ಹೆಸರು ಬರ್ತದೆ. ಲಲಿತಾ ದೇವಿ ಅಮ್ಮವ್ರ ಮನೆಯಾಗೆ ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ. ಅವ್ರು ನನ್ನ ಮ್ಯಾಗ ನಂಬಿಕೆ ಇಟ್ಟು ಈ ಮನೆಗೆ ನನ್ನನ್ನು ಕಳ್ಸಿಕೊಟ್ರು. ಆದ್ರೆ ನಾನು ಪಿರುತಿ ಅನ್ನೋ ಹೆಸರಿನಾಗೆ ಮೋಸ ಹೋದೆ. ಈಗ ಏನ್ ಮಾಡ್ಲಿ ನಾನು? ಇದನ್ನೆಲ್ಲ ಯಾರ ತವ ಉಳ್ಕೊಳ್ಳಿ? ಹಂಗಂತ ನನ್ ಬೀದಿಲ್ ಸತ್ರೆ ಒಂದಲ್ಲ ಇನ್ನೊಂದು ಎಡವಟ್ಟಾಯ್ತದೆ. ಆಮ್ಯಾಕೆ ಆ ಇಸ್ಯ ಇನ್ನೂ ದೊಡ್ಡದಾಯ್ತದೆ. ಈ ಸುದ್ದಿ ಯಜಮಾನ್ರು ಕಿವಿ ಗಂಟ ಬರ್ಬೋದು. ಇಲ್ಲ, ನನ್ ಮನೆಯಾಗೆ ಆಗ್ಲಿ ಬೀದಿಲೇ ಆಗ್ಲಿ ಈ ರೀತಿ ಪ್ರಾಣ ಕಳ್ಕೊಳ್ಳೋದು ತಪ್ಪಾಯ್ತದೆ. ಆ ಸಾವು ಇವತ್ತು ಒಂದು ದಿನ ನನ್ನನ್ನ ಕರ್ಕೊಳ್ದೆ ಇರ್ಬೋದು. ಆದ್ರೆ ನನಗೆ ಈ ಜೀವ ಹೋಗೋವರೆಗೂ ನೆಮ್ಮದಿನೇ ಇಲ್ಲ. ನಾನು ಸಾಯೋದ್ರೊಳಗೆ ನೀವು ಸಂತೋಷವಾಗಿ ಬದುಕೋದನ್ನ ನೋಡಬೇಕು ಕಂದ. ಆಗ ನೆಮ್ಮದಿ ಕಣ್ಣು ಮುಚ್ಕೋತೀನಿ. ಮಗ, ಈ ಜೀವನ ಹಿಡಿದಿಟ್ಕೊಂಡಿರೋದೆ ನಿಂಗೋಸ್ಕರ ಕಣವ. ಬಾಪ ಬಾ, ಸ್ವಲ್ಪ ಕೆಲಸ ಇದೆ ಬಾ. ಅಮ್ಮ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಇನ್ನು ಏನು ರಾದಂತ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀವು ಸ್ವಲ್ಪ ಸುಮ್ಮನೆ ಅಮ್ಮ. ನೀವೇನ್ ಟೆನ್ಷನ್ ತಗೋಬೇಡಿ. ನೀವೇನ್ ಹೇಳಿದ್ರು ನಾನು ಮಾಡಕ್ ರೆಡಿ. ನಡ್ರಿ. ನೋಡಪ್ಪ, ಈ ಮನೇಲಿ ಒಂದು ಭೂತ ಇದೆ. ಆ ಭೂತ ನಾನು ಹೋಗುವಾಗ ಬರುವಾಗ ನನ್ನ ಮೇಲೆ ಜಗಳ ಮಾಡುತ್ತೆ. ಆ ಭೂತ ಬಿಡಿಸ್ಬೇಕು. ಭೂತನ? ಯಾರಮ್ಮ ಅದು? ಅಯ್ಯೋ, ಇನ್ಯಾರೇ? ಆ ಕಾಂತಮ್ಮ ಇದ್ದಾಳಲ್ಲ, ಅವಳೇ ದೊಡ್ಡ ಭೂತ. ನೀನೇನಂತೆ ಅವತ್ತು? ನಾನ್ ನಿನ್ ಕಣ್ಣಿಗೆ ದೇವತೆ ತರ ಕಾಣಿಸ್ತೀನಿ ಅಂತ ತಾನೆ? ಹೌದಮ್ಮ, ನೀವು ದೇವತೆನೆ. ಚಂಡಿ, ಚಾಮುಂಡಿ, ಕಾಳಿ, ಮಹಾಕಾಳಿ ಎಲ್ಲ ನೀವೇನೆ. ಹಾಗಿದ್ಮೇಲೆ ಈ ದೇವತೆ ಮುಂದೆ ಆ ಭೂತ ದಾಟ ನಡೆಯೋದಿಲ್ಲ ತಾನೆ? ನೋವೇ ಚಾನ್ಸೇ ಇಲ್ಲ. ಹಾಗಾದ್ರೆ ಈ ಭೂತನ ಇಲ್ಲಿಂದ ಓಡಿಸ್ಬೇಕು. ಜಗಳ ಮಾಡಿ. ಆಹಾ, ಅತ್ತೆನ ಮರಳು ಮಾಡೋಕೆ ಒಳ್ಳೆ ಟೈಮು. ಹೇಗಾದ್ರೂ ಮಾಡಿ ಅತ್ತೆ ಹೇಳಿದ್ನೆಲ್ಲ ಕೇಳಿ ಮಗಳನ್ನ ಮರಳು ಮಾಡ್ಕೋಬೇಕು. ಈಗ ನಮ್ಮ ಅತ್ತೆನೇ ಸಾಕ್ಷಾತ್ ದೇವತೆ ನಂಗೆ. ಏನಪ್ಪ ಸುಮ್ಮನೆ ನಿಂತ್ಬಿಟ್ಟೆ? ಕೂಗು, ಜಗಳ ಮಾಡು, ಕೂಗು ಕೂಗು. ಯಾರೇ ಇದ್ದೀರಾ? ಆಚೆ ಮಾಡಿ. ಏನ್ರಿ ನೀವು? ಅಮ್ಮ ಜಗಳ ಆಡೋ ಅಂತ ತಕ್ಷಣ ಆಡ್ಬಿಡದಾ? ರೋ ಶ್ರೀವಲ್ಲಿ ಅವ್ರೆ, ನಿಮ್ಮಮ್ಮ ದೇವತೆ ತರ. ಅವ್ರು ಏನ್ ಹೇಳಿದ್ರು ನಾನು ಕೇಳಲೇಬೇಕು. ಯಾರಿದ್ದೀರಾ ಮನೇಲಿ? ಆಚೆ ಬನ್ರಿ. ಬನ್ನಿ. ಬಾ ಬಾ ಬಾ. ಏನಪ್ಪ ಕರೆದಿದ್ದು? ಏನ್ರಿ, ನಮ್ಮನೆ ದೇವತೆನ ಏನ್ರಿ ಅನ್ಕೊಂಡಿದ್ದೀರಾ? ನೀನು ನಮ್ ಸುಬ್ರಹ್ಮಣ್ಯನ್ ಫ್ರೆಂಡ್ ಅಲ್ವಾಪ? ಫ್ರೆಂಡು ಬೆಂಡು ಅಂತ ನನ್ನ ರೇಸ್ ಮಾಡಕ್ ಬರ್ತಿದ್ದೀರಾ? ನಾನು ಮೊದಲು ಈ ದೇವತೆ ಭಕ್ತ. ಏನೋ ನಮ್ಮ ಮತ್ತೆ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಬಂದ್ರೆ ನೇರ ಹೆಸರು ಹೇಳಿ ಸೈಲೆಂಟ್ ಆಗಿರುವಂತೀರಾ? ಏನ್ರಿ ಆಗಿದೆ ನಿಮ್ಗೆ? ಇಷ್ಟೊತ್ತವರೆಗೂ ಅಮ್ಮ ಅಮ್ಮ ಅಂತಿದ್ರಿ, ಇವಾಗ ನೋಡಿದ್ರೆ ಅತ್ತೆ ಅಂತಿದ್ದೀರಾ? ಅದು ನಮ್ಗೆ ಸ್ವಲ್ಪ ಪರಿಚಯ ಆದ್ಮೇಲೆ ಅಮ್ಮ ಅಂತ ಕರಿತೀವಿ. ಇನ್ನು ಸ್ವಲ್ಪ ಜಾಸ್ತಿ ಪರಿಚಯ ಆದ್ಮೇಲೆ ಆಂಟಿ ಅಂತ ಕರಿತೀವಿ. ಇನ್ನೂ ಸ್ವಲ್ಪ ಜಾಸ್ತಿ ಪರಿಚಯ ಆದ್ರೆ
ಅತ್ತೆ ಅಂತ ಕರಿತೀವಿ. ಅಭ್ಯಾಸ ಬಲ. ಅಯ್ಯೋ ನೀನ್ ಏನ್ ಬೇಕಾದ್ರೂ ಕರಿಯಪ್ಪ, ಮೊದ್ಲು ಇವ್ರ ಹತ್ರ ಜಗಳ ಆಡು. ಅಲ್ಲ ಇಂದ್ರ ಅದ್ಯಾವುದೋ ಭೂತ ಇದೆ ಅಂತಲ್ರಿ? ಭೂತನ ಅಲ್ಲ ಕಾಂತಮ್ಮ 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 ಅವ್ರೇನೋ ನಮ್ಮ ಅತ್ತೆ ಜೊತೆ ಜಗಳ ಮಾಡಿದಾರಂತೆ. ಏನ್ರಿ ಅನ್ಕೊಂಡಿದೀರ ನಮ್ಮನ್ನ ನೀವು? ಅಂತವ್ರನ್ನೆಲ್ಲ ಮನೇಲಿ ಇಟ್ಕೊಂಡು ಸಾಕ್ತಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ಅದ್ ಸರಿ, ಅಷ್ಟಕ್ಕೂ ನಮ್ಮನೆ ವಿಷಯ ಮಾತಾಡೋದಕ್ಕೆ ನೀನ್ ಯಾರಪ್ಪ? ಓಹೋ, ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ಅದೇ ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ, ನೀವ್ಯಾರ್ರಿ? ಅಯ್ಯ ಸುಬ್ರಹ್ಮಣ್ಯಂ ತಾಯಿ. ಯಾವ ಸುಬ್ರಹ್ಮಣ್ಯ ರೀ? ಓಹ್ ಸುಬ್ಬು ನಿನ್ ಫ್ರೆಂಡು ಶ್ರಾವಣ್ಯಂ ಅವರ ಅತ್ತೆ. ಅಯ್ಯಯ್ಯೋ, ಫ್ಲೋನಲ್ಲಿ ಇವರು ಶ್ರಾವಣಿ ಅತ್ತೆ ಅನ್ನೋದನ್ನೇ ಮರ್ತ್ಬಿಟ್ಟೆ. ನಾನು ಇವ್ರ ಹತ್ರ ಕೂಗಾಡಿದ್ನೇನಾದ್ರೂ ಶ್ರಾವಣಿಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತಷ್ಟೇ. ಏನಪ್ಪಾ ಮಾಡ್ಲಿ? ಅಯ್ಯಯ್ಯೋ, ನನ್ನ ಜೀವನ ಹಾಳಾಗಿ ಹೋಗ್ತಾ ಇದೆ. ನಮ್ಮ ಅಪ್ಪನೇ ನಮ್ಮಿಬ್ರಿಗೂ ಮದ್ವೆ ಮಾಡಿ ಈಗ ನನ್ನ ಗಂಡನ್ನೇ ನನ್ನಿಂದ ದೂರ ಮಾಡ್ತಾ ಇದ್ದಾರ. ಇದು ನ್ಯಾಯನಾ? ಅಲ್ಲ, ನನ್ನ ಗಂಡ ದಾರಿ ತಪ್ಪಿದ್ದಾನೆ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಅಪ್ಪನೇ ನನ್ನ ಗಂಡನ ದಾರಿ ತಪ್ಪಿಸ್ತಾ ಇದ್ದಾರ. ಛೇ, ಇದೆಲ್ಲ ನಿಜನಾ? ಅಥವಾ ನಾನೇನಾದ್ರೂ ಬೇರೆ ತರ ಯೋಚನೆ ಮಾಡ್ತಿದ್ದೀನ? ನನ್ನ ಅಪ್ಪನ ಬಗ್ಗೆ ಏನಾದ್ರೂ ಅನುಮಾನ ಪಡ್ತಾ ಇದ್ದೀನಾ? ಇಲ್ಲ, ಯಾವುದಕ್ಕೂ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ನಾನೇ ಅಪ್ಪನ ಕಾಲ್ ಮಾಡ್ತೀನಿ. ಸುಬ್ಬು, ಇದೇನೋ ಶ್ರಾವಣಿ ನನಗೆ ಫೋನ್ ಮಾಡ್ತಾ ಇದ್ದಾಳೆ. ನಿಮಗೆ ಫೋನ್ ಮಾಡ್ತೀಯಾರಾ? ದಯವಿಟ್ಟು ನಾನು ಇಲ್ಲಿದ್ದೀನಿ ಅಂತ ಹೇಳಕ್ ಹೋಗ್ಬಿಡಿ ಯಜಮಾನ್ರೆ, ಪ್ಲೀಸ್. ಯಾಕೋ? ಅದು ಅವ್ರಾಗಲೇ ಫೋನ್ ಮಾಡಿದ್ರು, ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದೆ. ಇವಾಗ ಹೊರಗಡೆ ಇದ್ದೀನಿ ಅಂತ ಅಂದರೆ ಅವ್ರು ತಪ್ಪು ತಿಳ್ಕೊತಾರೆ, ಅದಕ್ಕೆ. ಸರಿ. ಹಲೋ, ಅದು ನಮ್ಮ ಯಜಮಾನ್ರು ಏನಾದರೂ ನಿಮ್ಮ ಜೊತೆ ಇದ್ದಾರಾ? ಅವರು ಕಾಲ್ ಮಾಡ್ತಾ ಇದ್ದೆ, ಅವ್ರ ಕಾಲ್ ಸಿಗ್ತಾ ಇಲ್ಲ. ಅಲ್ಲಿದ್ರೆ ಒಂಚೂರು ಕೊಡ್ಬೋದಾ? ಅದು ನಾನು ವಿಧಾನಸೌಧದಲ್ಲಿ ಇದ್ದೀನಮ್ಮ. ಅವನು ಮನೆಗೆ ಹೋಗಿರ್ಬೋದು. ನಾನು ಮನೆಗೆ ಹೋಗಿ ಅವನ ಕೈಲಿ ಫೋನ್ ಮಾಡಿಸ್ಲಾ? ಸರಿ ಆಯ್ತು. ಕನ್ಫರ್ಮ್. ಯಾವಳನ್ನೋ ನಮ್ಮಿಬ್ರು ಮಧ್ಯ ಕರ್ಕೊಂಡ್ ಬಂದು ನನ್ನನ್ನ ಮತ್ತೆ ಸುಬ್ಬುನ ದೂರ ಮಾಡ್ತಾ ಇದ್ದಾರೆ. ಇದನ್ನ ನಾನು ಇಲ್ಲಿಗೆ ಬಿಡಲ್ಲ, ಸುಮ್ಮನೆ ಇರಲ್ಲ. ನಾನು ಮನೆಗೆ ಬರ್ತಾನಲ್ವಾ, ವಿಚಾರಿಸ್ಕೊತೀನಿ.